ಕುಶಾಲನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಮಹಿಳಾ ವಿಶ್ರಾಂತಿ ಕೊಠಡಿ ಅತ್ಯಂತ ಕೀಳುಮಟ್ಟದ ಅವ್ಯವಸ್ಥೆಯಿಂದ ಕೂಡಿದ್ದು, ಮಹಿಳೆಯರ ಸುರಕ್ಷತೆ ಬಗ್ಗೆ ತೀವ್ರ ಆತಂಕ ಮೂಡಿಸಿದೆ ಅಂತ ಕರವೇ ಸ್ವಾಭಿಮಾನಿ ಬಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳು ಕಾರಣಾಂತರಗಳಿಂದ ಕುಶಾಲನಗರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ತೆರಳಿದಾಗ ಅಲ್ಲಿ ನೆರೆದಿದ್ದ ಸಾರ್ವಜನಿಕ ಮಹಿಳೆಯರು ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳ ಬಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮಹಿಳಾ ವಿಶ್ರಾಂತಿ ಕೊಠಡಿಯು ವಿಪರೀತ ವಾಸನೆಯಿಂದ ಕೂಡಿದ್ದು, ಒಳಗೆ ಕಾಲಿಡಲು ಸಹ ಸಾಧ್ಯವಾಗ್ತಾ ಇಲ್ಲ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರ ದೂರಿನ ಮೇರೆಗೆ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಜಯಶ್ರೀ ಮುರುಗೇಶ್ ಹಾಗೂ ಸುಂಟಿಕೊಪ್ಪ ಹೋಬಳಿ ಅಧ್ಯಕ್ಷರಾದ ಭವ್ಯ ಅವರು ತಕ್ಷಣವೇ ವಿಶ್ರಾಂತಿ ಕೊಠಡಿಯ ಒಳಗೆ ಹೋಗಿ ವೀಕ್ಷಿಸಿದಾಗ ಆಘಾತಕಾರಿ ದೃಶ್ಯಗಳು ಕಂಡುಬಂದಿವೆ. ಕೊಠಡಿಯೊಳಗೆ ಮದ್ಯಪಾನ ಮಾಡಿರುವುದು, ಮಹಿಳೆಯರ ಪ್ಯಾಂಟ್ಗಳು, ಬಟ್ಟೆಗಳು ಹಾಗೂ ಎಲೆ ಅಡಿಕೆ ಚೀಲ ಸೇರಿದಂತೆ ತರಹೇವಾರಿ ಕಸದ ವಸ್ತುಗಳು ಬಿದ್ದಿರುವುದು ಬೆಳಕಿಗೆ ಬಂದಿದೆ. ಮಹಿಳಾ ಕೊಠಡಿಯಲ್ಲಿ ಇಂತಹ ಆಕ್ಷೇಪಾರ್ಹ ವಸ್ತುಗಳು ಪತ್ತೆಯಾಗಿರುವುದು ಸಾರ್ವಜನಿಕರಲ್ಲಿ ಹಲವು ಗಂಭೀರ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಬೇರೆಲ್ಲ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಲ್ಲಿ ಸಣ್ಣ ಸಣ್ಣ ಮಕ್ಕಳು ಬಂದರೆ ಅವರನ್ನು ಮಲಗಿಸಲು ಮಹಿಳಾ ವಿಶ್ರಾಂತಿ ಕೊಠಡಿಯಲ್ಲಿ ತೊಟ್ಟಿಲಿನ ವ್ಯವಸ್ಥೆ ಇರುತ್ತೆ. ಆದರೆ ಅತ್ಯಂತ ಪ್ರಮುಖ ಪ್ರವಾಸಿ ಕೇಂದ್ರವಾದ ಕುಶಾಲನಗರದ ಈ ಬಸ್ ನಿಲ್ದಾಣದಲ್ಲಿ ಅಂತಹ ಯಾವುದೇ ತೊಟ್ಟಿಲಿನ ವ್ಯವಸ್ಥೆ ಇಲ್ಲದಿರುವುದನ್ನು ಕರವೇ ಪದಾಧಿಕಾರಿಗಳು ಗಮನಿಸಿದ್ದಾರೆ. ಈ ಮೂಲಭೂತ ಸೌಕರ್ಯದ ಕೊರತೆಯ ಬಗ್ಗೆ ಅಲ್ಲಿನ ಅಧಿಕಾರಿಗಳಿಂದ ಪ್ರಶ್ನೆ ಮಾಡಿದರೆ ತಪ್ಪು ಒಪ್ಪಿಕೊಳ್ಳುವ ಬದಲು ಅಧಿಕಾರಿಗಳು ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳ ಮೇಲೆಯೇ ಉರಿದು ಬಿದ್ದು ಅತ್ಯಂತ ಉಡಾಫೆಯಿಂದ ವರ್ತಿಸಿದ್ದಾರೆ. ಮಹಿಳೆ ವಿಶ್ರಾಂತಿ ಗೃಹದಲ್ಲಿ ನೋಡಿ ಹೆಂಗೆ ವಾಸನೆ ಬರ್ತಾ ಇದೆ ಅಂತ ಇದು ಕ್ಲೀನ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಇದರೊಳಗಡೆ ಕೆಲವರು ಕುರ್ತಿ ಸುಮಾರು ಪ್ಯಾಕೆಟ್ ಎಲ್ಲ ಎಸ್ತಿದ್ದಾರೆ, ಮತ್ತೆ ಕೆಲವರು ಲೇಡೀಸ್ದು ಹೆಂಗಸರು ಬಟ್ಟೆಗಳೆಲ್ಲ ಇದೆ. ನೋಡಿ ಇದು ಕ್ಲೀನ್ ಮಾಡಿಲ್ಲ, ಭಾರಿ ಸ್ಮೆಲ್ ಬರ್ತಾ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಅನ್ನೋದು, ದೇವರೊಬ್ಬರಿಗೆ ಮಲಗಿದಾರೋ ಇಲ್ಲ ಎಚ್ಚರವಾಗಿರೋದು ಅನ್ನೋದು ಗೊತ್ತಿಲ್ಲ. ನಾವೀಗ ಯಾರನ್ನ ಕಾಣಬೇಕು, ನಮ್ಗೆ ಎಷ್ಟು ಪ್ರತಿ ಸರಿ ನಾವು ಬಂದು ನಾವು ಟಿ ಸಿ ಅವ್ರಿಗೆ ಹೇಳಿದ್ರೆ ಟಿ ಸಿ ಅವರು ಅಶೋಕ್ ಅವರು ಭಾರಿ ನೆಗ್ಲೆನ್ಸ್ ಮಾಡ್ತಾರೆ. ಅಶೋಕ್ ಅವರು ಇದಾರಲ್ಲ, ಅಶೋಕ್ ಅವರು ಭಾರಿ ಕೇರ್ಫುಲ್, ಅವ್ರು ಮಲಗಿದಾರೋ ಎಚ್ಚರಾಗಿದ್ದಾರೋ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ಮೇಲಧಿಕಾರಿಗೆ ಇವತ್ತು ನಾವು ತಿಳಿಸ್ತು ಅಂತ ಹೇಳಿದ್ರೆ ಒಂದೆರಡು ಮಾತಾಡೋಕ್ಕೆ ಮಾತಾಡ್ತಾರೆ. ಕುಶಾಲ ತಾಲೂಕು ಸಮಿತಿ ಅಧ್ಯಕ್ಷರು ಶಿವಾಜಿ. ಈಗ ನಾನು ಬಂದು ನೋಡಬೇಕಾದ್ರೆ ಏನು ಕೊಠಡಿ ಇದೆ, ಅದರಲ್ಲಿ ತುಂಬ ಅಂದರೆ ಬ್ಯಾಡ್, ತುಂಬ ಸ್ಮೆಲ್ ಇದೆ. ಅಲ್ಲಿ ಮನುಷ್ಯರ ಒಳಗಡೆ ಆ ಥರ ಇದೆ. ಇಲ್ಲಿ ಡ್ರಿಂಕ್ಸ್ ಪ್ಯಾಕೆಟ್ ಆಗಿರ್ಬೋದು, ಹೆಂಗಸರದು ಕೆಲವೊಂದು ಬಟ್ಟೆ ಇರ್ಬೋದು, ಎಲ್ಲ ಥರ ಇದೆ. ಅದನ್ನು ಆದಷ್ಟು ಕ್ಲೀನ್ ಮಾಡುವಂತ ಇದ್ರ ಬಗ್ಗೆ ಅಂತ ಹೇಳಿದ್ದೀವಿ. ಈಗಲೂ ಇರ್ತಾ ಇದ್ದೀವಿ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಸ್ವಚ್ಛ ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತೀವಿ. ವಿಷಯ ತಿಳಿದ ತಕ್ಷಣ ಸಂಘಟನೆಯ ಪದಾಧಿಕಾರಿಗಳು ಸ್ಥಳದಲ್ಲಿದ್ದ ಬಸ್ ನಿಲ್ದಾಣದ ಟ್ರಾಫಿಕ್ ಕಂಟ್ರೋಲರ್ ಅವರನ್ನ ಸ್ಥಳಕ್ಕೆ ಕರೆಸಿ ಅವ್ಯವಸ್ಥೆಯನ್ನ ತೋರಿಸಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಸರಿಪಡಿಸುವ ಗೋಜಿಗೆ ಹೋಗದ ಅಧಿಕಾರಿ ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳ ಮೇಲೆಯೇ ತೀವ್ರ ದರ್ಪವನ್ನ ತೋರಿದ್ದಾರೆ. ಅಧಿಕಾರಿಯ ಈ ಬೇಜವಾಬ್ದಾರಿ ವರ್ತನೆಗೆ ಕರವೇ ಸ್ವಾಭಿಮಾನಿ ಬಣ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಸರ್ ಅದಕ್ಕಿಂತ ನೋಡಿ ಬಟ್ಟೆ ಬರಿ ಏನು ಸರ್, ಇದು ಏನೋ ನಡೆದಂಗೆ ಕಾಣ್ತಾ ಇದೆ ನೋಡಿ ಸರ್. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಬರಿ ಇಲ್ಲ ನೋಡಿ, ಇಲ್ಲಿ ಪ್ಯಾಕೆಟ್ ಎಲ್ಲ ನೋಡಿ. ಈಗ ನಾವು ಒಂದು 9 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಆಕ್ಚುಲಿ 9 ಗಂಟೆ ಮೇಲೆ ಇಲ್ಲಿ ಯಾರು ಬರಬಾರ್ದು ಅಂತ. ಹೌದು, ಬಟ್ ನೀವೇ ಯಾರೋ ಬಂದು ಡಿಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಅಲ್ಲ 9 ಕ್ಲೋಸ್ ಮಾಡ್ತಾರೆ ಪೂರ್ತಿ ಅಲ್ಲ. ಈಗ ನೀವು 10 ಗಂಟೆ ಕ್ಲೋಸ್ ಮಾಡಬಹುದಲ್ವೇ? 9 ಗಂಟೆಗೆ ಅಂದ್ರೆ ಸಾಧಾರಣ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಇಡ್ತಿದ್ದೋ. ಅವಾಗ ವಿಡಿಯೋ ಮಾಡಿ ಡಿಸಿಗೆ ಅದಕ್ಕೆ ಓಪನ್ ಇಟ್ಟು, ಯಾಕಂದ್ರೆ ಯಾರೋ ಬಂದು ಇಲ್ಲಿ ಕುತ್ಕೊಂಡು ಮಲ್ಕೊಳ್ಳೋದು ಅದು ಇದಾಗುತ್ತೆ ಅಂತ. ನಮ್ಗೆ 7, 7:30, 8 ಗಂಟೆಗೆ ಹೋಗ್ಬೇಕು. ಆಕ್ಚುಲಿ ಹೋಗಿರ್ತಾರೆ. ಏನ್ ಸರ್ ಇದು? ಹೇಳಿದ್ದೀವಿ ಬರ್ಬೇಕಷ್ಟೇ.
ನಾವು ಎಷ್ಟು ಕ್ಲೀನ್ ಆಗಿ ಮಾಡ್ತೀವಿ ಈ ಮೈಗೆ ಆಗಿಲ್ಗೆ ನೀವು ಕೇಳುವ ಯಾರ ಮೈಗೆ ನಾವು ಕಂಡಕ್ಟ್ ನೀವು ಕಂಡಕ್ಟ್ ಮತ್ತೆ ಹೇಳಿ ಮತ್ತೆ ಅದು ನೀವು ಒಪ್ಕೋಬೇಕು ನೀವು ಬಂದ್ಬಿಟ್ಟು ವಾದ ಮಾಡ್ತಾರೆ ನೀವು ಮತ್ತೆ ಇನ್ನೇನು ಮತ್ತೆ ನೀವು ಕೇಳಿದಕ್ಕೆ ಉತ್ತರ ಕೊಡಿ. ಯಾರೋ ಉತ್ತರ ಹೇಳಿ ನಾನು ಅದನ್ನ ಹೇಳ್ತಾ ಇರ್ತೀವಿ ಇತ್ತಿನ ಏನ್ ಮಾಡ್ತೀವಿ ಮತ್ತೆ ಉತ್ತರ ನೀವು ಬೆಳಗ್ಗೆ ಬಂದು ನೋಡ್ಬೇಕಿತ್ತಲ್ಲ ಯಾಕಂದ್ರೆ ನೀವು ಹೊರಗಡೆ ಒಬ್ಬರೇ ಯಾರು ನೀವು ಬಂದಾಗ ನೀವು ಎಲ್ಲ ನೀವು ನೋಡ್ಬೇಕ್ರಿ ಬಂದು ನೀವು ಡ್ಯೂಟಿನೇ ಅದು ಡಿಸಿ ಡ್ಯೂಟಿನೇ ಅದು ಒಂದೊಂದು ರೌಂಡ್ ಹೋಗ್ಬೇಕು ಮತ್ತೆ ಅದನ್ನ ನೀವು ಹೇಳಿ ನೀವು ಸರ್ ಅದು ಈಗ ಆಗಿರೋದಾ ಸರ್ ಹೇಳಿ ಸರ್. ನೀವು ವಾದ ಮಾಡಬೇಕಾಗಿಲ್ಲ ಕಳ್ಸ್ಬೇಕು ಇವ್ರು ಮಾಡಕ್ ಕಳ್ಸಲ್ಲ ನಾನು ಮಿಲಿಟರಿ ಕಳ್ಸ್ಬೇಕು ನಾನು ಕಳ್ಸಲ್ಲ ಬಿಡಿ ಸರ್ ಕಳಿಸಿ ಡ್ಯೂಟಿ ಬಿಡಿ ನಾವು ಮಾಡ್ತೀವಿ ಬಿಡಿ ನಿಮ್ ಜೊತೆ ಆಯ್ತಲ್ಲ ಹೋಗಿ ನಿಮಗೆ ಬಿಡಿ ನೀವು ಡ್ಯೂಟಿ ತೊಂದರೆ ಕೊಡ್ಬೇಡಿ. ಸರ್ ಡ್ಯೂಟಿ ಅಂತ ತೊಂದರೆ ಕೊಟ್ಟಿಲ್ಲ ಸರ್. ಈ ತರ ವಾಚ್ನೇ ಇರ್ಬೇಕಾ? ವಾಚ್ನೇ ಇರ್ಬೇಕಾ? ಹೇಳ್ತಾ ಇದ್ದೀನಿ ಮತ್ತೆ ನೀವು ಡ್ಯೂಟಿ ತೊಂದ್ರೆ ಅಂತ ಯಾರಿಗೆ ಕೊಡೋದು? ನೀವು ಆ ಮಾತು ಹೇಳ್ಬೇಡಿ, ನೀವು ಆ ಮಾತು ಹೇಳ್ಬೇಡಿ, ಡ್ಯೂಟಿ ತೊಂದ್ರೆ ಅಂತ ಹೇಳ್ಬೇಡಿ. ನೋಡಿ ನೀವು ಯಾರಿಗೋ ಕಂಪ್ಲೇಂಟ್ ಮಾಡ್ತೀರಿ ಹಾ ಮತ್ತೆ ನೀವು ಹಂಗೆ ಹೇಳಿ. ನೋಡಿ ಈ ತರ ಇಟ್ಕೊಂಡಿರ್ಲ ಸರ್. ಸರ್ ಈ ತರ ಇಟ್ಕೊಂಡಿರ್ಲ ನಿಮ್ನ ಕೇಳಂಗಿಲ್ವಾ? ಈ ತರ ಇಟ್ಕೊಂಡ್ರೆ ನಿಮ್ನ ಕೇಳಂಗಿಲ್ಲ ಹಾಗಾದ್ರೆ. ಇಲ್ಲಿ ನೋಡಿ ಸರ್ ಪ್ಯಾಂಟ್ ಬಿಚ್ಚ ಇದಾರೆ, ಅನೈತಿಕ ಚಟುವಟಿಕೆ ಆದಂಗೆ ಕಾಣ್ತಾ ಇದೆ ಇಲ್ಲಿ. ಅನೈತಿಕ ಹೇಳ ಕೇಳ್ತೀವಿ ಹೇಳ ಹಲೋ ಹೇಳಿದೆ ಹಿಂಗ್ ಬನ್ನಿ ನೀವು ನಿಮ್ ಜವಾಬ್ದಾರಿ ಮತ್ತೆ ಹೆಂಗ್ಸಿರ್ತಾರೇನ್ರಿ ಇದ್ರೊಳಗೆ? ಹೆಂಗ್ಸಿರ್ಬೋದಾ ಸರ್? ಹೆಂಗ್ಸಿರ್ಬೋದಾ ಇದ್ರೊಳಗೆ? ಎಲ್ಲಿ ಸರ್, ಎಲ್ಲಿ ಸರ್ ಕ್ಲೀನು? ಏನ್ ಸರ್ ಮಾಡ್ತೀನಿ ಅಂತ ಹೇಳಿ ಮುಗ್ದೋಯ್ತು ಅಷ್ಟೇ ಹೇಳಿದ್ರೆ. ಸುಮ್ಮನೆ ವಾದ ಮಾಡಿದ್ರೆ ನಾವು ವಾದ ಮಾಡ್ತೀವಿ. ಈ ವಾಸ್ಟಲ್ಲಿ ಇರ್ತಾರ ಸರ್ ಯಾವ ಟೈಮಲ್ಲಿ ನೋಡಿ ಸುಮ್ಮನೆ ಬಂದು ಕಿರಿಕ್ ಮಾಡ್ತಾ ಇದ್ದಾರೆ. ಯಾರು ಈಗ ನೀವು ಏನಿದೆ ಅದು ನಾವು ಮಾಡ್ಕೊಳ್ತೀವಿ. ನಾನು ಇದ್ರ ಬಗ್ಗೆ ನಿಮಗೆ ಕಂಪ್ಲೇಂಟ್ ಕೊಡ್ತೀನಿ. ಯಾಕೆ ಸರ್ ಕೊಡ್ತೀರಿ? ಯಾಕೆ ಕೊಡ್ತೀರಿ? ಈ ತೊಂದ್ರೆನಾ? ಇಲ್ಲಿ ಅನೈತಿಕ ಚಟುವಟಿಕೆ ನಡೆದಿರೋ ಕಾಣ್ತಾ ಇದೆ, ಇದಕ್ಕೆ ಕಂಪ್ಲೇಂಟ್ ಕೊಡ್ತೀರಾ? ನೋಡಿ ಇದನ್ನ ಕೇಳಿದ್ರೆ ಕಂಪ್ಲೇಂಟ್ ಕೊಡ್ತಾರಂತೆ. ಇದೇ TC ಅವ್ರು ಕೊಡ್ತಾರಂತೆ. ನೋಡಿ 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 ಇಂಥ ಜನಗಳಿದ್ದಾರೆ ಅಂದ್ರೆ ನೋಡಿ. ಇಲ್ಲಿ ಪ್ಯಾಕೆಟ್ ಬಿದ್ದಿದೆ ಕುಡ್ದಿರೋದು ಡ್ರಿಂಕ್ಸ್, ಇದನ್ನ ಕುಡಿದ್ರೆ ಇವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ಸಂಘಟನೆ ಮೇಲೆ. ಇದು ಹೆಂಗೆ ಸರ್? ಮತ್ತೆ ಯಾವ ಡ್ಯೂಟಿ ತೊಂದ್ರೆ? ಇದು ತೊಂದ್ರೆ ಸರ್, ಇದು ತೊಂದ್ರೆನಾ ಸರ್? ಅಶೋಕ್ ಕುಮಾರ್ ಸರ್, ಅಶೋಕ್ ಕುಮಾರ್ ಅವರ ತಮ್ಮ ಸರ್ ಅಶೋಕ್ ಅವರೇ, ಇದು ತೊಂದ್ರೆ. ಈ ಅನೈತಿಕ ಚಟುವಟಿಕೆ ನಡೆದಿದೆ ಇಲ್ಲಿ ನೋಡಿ, ಇಲ್ಲಿ ಕುಡ್ದಿರೋ ನೋಡಿ. ಇದು ಕೊಟ್ರೆ ಕಂಪ್ಲೇಂಟು, ನಮ್ಮ ವೇದಿಕೆ ಮೇಲೆ ಕಂಪ್ಲೇಂಟು. ವೇದಿಕೆಗೆ ಕಂಪ್ಲೇಂಟ್ ಮತ್ತೆ ಇನ್ಯಾರ ಮೇಲೆ? ನಾವು 9 ಗಂಟೆ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡಬೇಡಿ ಅಂತ ಸರ್. ನೋಡಿ ಸರ್, ಇಲ್ಲಿ ನೋಡಿ ಸರ್, ಹಿಂಗೆ ಇದೆ ಪ್ಯಾಂಟ್ ಬಿಚ್ಚಿದ್ದಾರೆ ನೋಡಿ ಸರ್. ಇಲ್ಲಿ ಈ ವಾಸ್ಟೆಲ್ ಕುಡಿಬೋದಾ ಸರ್? 10 ಗಂಟೆ ಕ್ಲೋಸ್ ಆದಾಗ ನೀವು ಅದಕ್ಕೆ ಮಾಡ್ತೀನಿ ಅನ್ನಿ, ನೀವು ಮಾಡ್ತೀನಿ ಅನ್ನಿ, ನೀವು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅಷ್ಟೇಳಿ ಬಟ್ ಅವರಿದ್ದಾರೆ ಸುಮ್ಮನೆ ಬಂದು ಅದನ್ನ ಹೇಳಿ ಈಗ ಕ್ಲೀನ್ ಮಾಡಿಸ್ತೀವಿ ಅಷ್ಟೇ. ಕ್ಲೀನ್ ಮಾಡಿಸ್ತೀರಿ ಅಲ್ವಾ? ಸರಿ. ಇವರು ದಿನ ಬಂದು ಇನ್ನಲ್ಲ ಸರ್, ಈಗ ಅಲ್ಲೇನ ಕಸ ಇದ್ರೆ ಹೇಳ್ತಾರೆ ಅಧ್ಯಕ್ಷರು, ಬಿಡಿ ಅದರಲ್ಲೇ ನೋಡಿ. ಇಲ್ಲಿ ಎಷ್ಟು ಕಸ ನೋಡಿ, ಎಷ್ಟು ವಾಸನೆ ನೋಡಿ. ಈ ವಾಸನೆಯೊಳಗೆ ಇರಕ್ಕಾಯ್ತದ? ಇವರು ಬಂದ ನಮಗೆ ದಿನ ತೊಂದರೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾರೆ? ಸುಮ್ಮನೆ ಯಾರಾದ್ರು ಕೊಡ್ತಾರ ಸರ್? ಯಾಕೆ ಕೊಡ್ತಾರೆ? ನೋಡಿ ಅನೈತಿಕ ಚಟುವಟಿಕೆ ನಡೆದದ್ದು ಕಾಣ್ತಾ ಇದೆ ನೋಡಿ. ಇಲ್ಲೆಲ್ಲ ವಾಸನೆ ಅಂದರೆ ಇದ್ರೊಳಗೆ ನಿಲ್ಲಕ್ಕಾಗಲ್ಲ. TC ಅವ್ರಿಗೆ ಹೇಳಿದರೆ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ನೋಡಿ ಹೆಂಗೆ ಸಂಘಟನೆಯವ್ರಿಗೆ ಹೇಳಿದರೆ ಇವರಿಗೆ ಕಂಪ್ಲೇಂಟ್ ಬರ್ತದೆ. ನೋಡಿ ಇದೇನು ಪ್ಯಾಂಟು? ಪ್ಯಾಂಟ್ ನೋಡಿ, ಇಲ್ಲಿ ಪ್ಯಾಂಟ್ ನೋಡಿ ಸಾ, ಪ್ಯಾಂಟ್ ನೋಡಿ ಸಾ, ಪ್ಯಾಂಟ್ ನೋಡಿ ಸ್ವಾಮಿ. ಅದಕ್ಕೆ ಹೇಳ್ತಾ ಇರೋದು. ಯಾರು ಹೇಳಿದ? ನಮ್ಮ ಹತ್ರ ವಿಡಿಯೋ ಇದೆ ಸ್ವಾಮಿ, ಪೂರ್ತಿಲಿಂದ ವಿಡಿಯೋ ಇದೆ ನೋಡಿ. TC ಅವ್ರು ಹೆಂಗೆಲ್ಲ ಮಾತಾಡ್ತಾ ಇದ್ದಾರೆ. ನಮಸ್ಕಾರ. ನೋಡಿ 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 TC ಅವ್ರು ಹೆಂಗ್ ಆಡ್ತಾ ಇದ್ರು ನೋಡಿ. ಇವರಿಗೆ ನಮ್ಮ ಇಲ್ಲಿ
ಕುಶಾಲನಗರದ ಸಮಸ್ಯೆಯನ್ನು ತಿಳಿಸಿದ್ರೆ ವಿಶ್ರಾಂತಿ ಘಟಕದ ನೋಡಿ ಹೆಂಗ್ ಮಾತಾಡ್ತಾ ಇದಾರೆ, ಸಂಘಟನೆ ಬಗ್ಗೆ ಹೆಂಗ್ ಮಾತಾಡ್ತಾ ಇದಾರೆ. ನೀವ್ ಏನ್ ಮಾಡ್ತಾ ಇದ್ದೀರಾ? ಬರೀ ಒಂದು ಐಡೆಂಟಿಫೈ ಮಾಡ್ತಾ ಇದ್ದೀರಾ, ಇದನ್ನ ಒಂದು ಸುಮ್ಮನೆ ಕಿರಿಕ್ ಮಾಡ್ತಾ ಇದ್ದೀರಾ. ನಾವು ಮಾಡಿಲ್ಲ ಸ್ವಾಮಿ. ಇದು ಇದು ಈಗ ಮಹಿಳೆಯರು ಬರ್ಬೇಕಲ್ವಾ, ಮಕ್ಳು ಎತ್ಕೊಂಡ್ ಬರ್ಬೇಕಲ್ವಾ, ಈ ಸ್ಮೆಲ್ ಅಲ್ಲಿ ಬರ್ಬೋದಾ? ಇವತ್ತೇ ತಾನೇ ನೀವೀಗ ಹೇಳ್ತಾ ಇರೋದು, ನಮ್ಗೆ ಗೊತ್ತಿಲ್ಲ ಅದು ಹೆಂಗಿತ್ತು ಇದಾಯ್ತು ಅಂತ. ಈಗ ನಾವು ಈಗ ನಾನ್ ದಿವಸ ನೋಡಕ್ ನಾನ್ ಬರ್ಲಾ, ನೀವಾದ್ರೆ ಅಧಿಕಾರಿ ಬರ್ಬೇಕು. ಬಂದು ನೋಡಿ ಹೋಗಿದೀವಿ, ಅವಾಗೇನು ಈ ಇರ್ಲಿಲ್ಲ, ಸ್ಮೆಲ್ ಇರ್ಲಿಲ್ಲ, ಅವಾಗಿರ್ಲಿಲ್ಲ, ಈಗ ಬಂದಿದೆ. ನೀವು ಆ ಕಿಟಕಿ ಎಲ್ಲ ಲಾಕ್ ಮಾಡಿ ಸ್ಮೆಲ್ ಸ್ವಲ್ಪ ಅದ ತೆಗೆದಿಡಿ, ಆಗ ಸರಿ ಮಾಡೋಣ. ಯಾಕೆ ಬೇರೆ ಮಾಡ್ತೀರಾ? ಅನೈತಿಕ ಸಂಬಂಧ ಆಗ್ತಾ ಇದೆ ಅದು. ಮತ್ತೆ ಇನ್ನೇನ್ ಸರ್ ಅದು? ಪ್ಯಾಂಟ್ ಏನ್ ಸರ್ ಅದು? ನೀವು ಕನ್ನಡ ಏನಾದ್ರು ನೋಡಿ ಪ್ಯಾಂಟ್ ನೋಡಿ ಸರ್, ಪ್ಯಾಂಟ್ ಇದೆ ಅಂತ ಹೇಳಿ ಸುಮ್ನೆ ಬಿಚ್ಚಿ ಹಾಕ್ಬಿಡ್ತಾರ. ಹೆಂಗ್ ಹೇಳೋದು ಸರ್? ಮತ್ತೆ ನಾವು ಸಂಶಯ ವ್ಯಕ್ತಪಡಿಸೋದು, ನಾವು ಸಂಶಯ ವ್ಯಕ್ತಪಡಿಸ್ತಾ ಇರೋದು. ಮತ್ತೆ ಸಂಶಯ ನಾವು ಈಗ ಸುಮ್ನೆ ಪ್ಯಾಂಟ್ ಬರುತ್ತಾ? ಲೇಡೀಸ್ ಮೇಲೆ ಸುಮ್ಮನೆ ಒಂದು ಇದು ನಾವಲ್ಲ, ಪ್ಯಾಂಟ್ ಏನಕ್ಕೆ ಬಂದ್ ಸರ್? ಇದೇನು ಲಾಡ್ಜಿಂಗ್ ಇದು? ನನಗೆ ಗೊತ್ತಿಲ್ಲ, ನೀವು ನೋಡಿ, ನೀವ್ ಹೇಳಿ ಸರ್, ನೀವ್ ಹೇಳಿ ಉತ್ತರ ಕೊಡಿ. ಇದೆ ಅಂದ ತಕ್ಷಣ ಅನೈತಿಕ ಅಂತ ಮತ್ತೆ ಏನ್ ಪ್ಯಾಂಟ್ ಬಿಚ್ಚದೆ? ಪ್ಯಾಂಟ್ ಯಾಕೆ ಬಿಚ್ಚಾರ ಸರ್? ಯಾರು ಏನ್ ಬಟ್ಟೆ ಏನು ಬಟ್ಟೆ ಅಲ್ಲ ಸರ್, ನೀವು ನೋಡಿ ಸರ್, ದಯವಿಟ್ಟು ನೋಡಿ, ದಯವಿಟ್ಟು ನೋಡಿ, ಇನ್ನೊಮ್ಮೆ ನೋಡಿ, ಇನ್ನೊಮ್ಮೆ ನೋಡಿ, ಇದು ಫೋಟೋಸ್ ತೆಗಿತೀವಿ, ಇನ್ನೊಮ್ಮೆ ನೋಡಿ ಈ ಪ್ಯಾಂಟ್ ನೋಡಿ, ಇನ್ನೊಮ್ಮೆ ನೋಡಿ ಈ ಪ್ಯಾಂಟ್ ನೋಡಿ. ನೋಡಿ ಇಲ್ಲೊಂದು ತೊಟ್ಲು ಇಲ್ಲ, ತೊಟ್ಲು ಇಡಬೇಕು ಅಂತಿತ್ತು, ತೊಟ್ಲು ಇಲ್ಲ. ತೊಟ್ಲು ಕೇಳಿದ್ರೆ ಅಧಿಕಾರಿಗಳು ಹೌದಾ, ಆಯ್ತು, ಏನ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಏನೋ ಅನೈತಿಕ ಸಂಬಂಧ ಮಾಡ್ತಾ ಇದ್ದೀರಾ, ಅದು ಮಾಡ್ತಿದ್ದೀರಾ, ಏನೋ ಅರ್ಥ ನೀವ್ ಮಾಡ್ತಿದ್ರ ಅಂತ ಹೇಳಿಲ್ಲ ರೀ. ಇಲ್ಲಿ ನಡೆದಿದೆ ಅಂತ ಹೇಳ್ತಾರೆ. ಅಲ್ಲಿ ಏನ್ ಮತ್ತೆ ಬಟ್ಟೆಗಳೇನು, ಬಟ್ಟೆಗಳೇನು, ಮತ್ತೆ ನೀವು ಅದಕ್ಕೆ ಸರಿ ಮಾಡಿಸ್ತೀನಿ ಮುಗ್ದೋಗಿತ್ತು. ಮಾಡ್ತಾ ಇದೀವಿ ಅಂತ ಹಾ, ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ. ಏನ್ ಸರ್ ಅದ್ರ ಅರ್ಥ? ನಾವೇನ್ ಕೆಲಸ ಮಾಡೋದು ಬೇಡ. ನೀವು ಮಾಡಿ ಸ್ವಾಮಿ, ನಮಗೆ ಬೇಡ, ನಮ್ಗೆ ಅದಕ್ಕೂ ನೀವು ಮಾಡಿ, ನಾವು ನಿಮಗೆ ತೊಂದರೆ ಕೊಟ್ಟಿಲ್ಲ. ನೀವು ಅಲ್ಲಿ ಹೇಳಿದಕ್ಕೆ ಆಗ್ತಾ ಇರೋದು, ನೀವು ಬಂದು ಸರಿ ಮಾಡಿಸ್ತೀನಿ ಅಂದ್ರೆ ಮುಗ್ದೋಗಿತ್ತು. ಹೇಳಿದ್ವಲ್ಲ, ಮಾಡಿಸ್ತಾ ಇದೀವಿ, ಕರೀತಾ ಇದೀನಿ, ಮಾಡಿಸ್ತೀನಿ ಅಂತ. ಫಸ್ಟ್ ಹೇಳಿದ್ರೆ ಮುಗ್ದೋಗಿತ್ತು ಸರ್, ಫಸ್ಟ್ ಹೇಳಿದ್ರೆ ಮುಗ್ದೋಗಿತ್ತು, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಯಾವುದಕ್ಕೂ ಅಷ್ಟೇ, ಎಲ್ಲದಕ್ಕೂ ಸುಮ್ಮನೆ ತೊಗೊಂಡು ಈ ಸಂದರ್ಭ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ, ಕರವೇ ಸ್ವಾಭಿಮಾನಿ ಬಣದ ಗೌರವಾಧ್ಯಕ್ಷ ಚಂದ್ರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.